जय गुरु वीर समय सर गौरव तोरिದ वीर समय सर गौरव तोरिದ वीर सदा शिव स्वामी सुंदरनी जय जय योगी कुमारने मार संमरने जय जय योग महित मग दागम बोधिಸಿ योग महित मग दागम बोधिಸಿ ಮೇಘನ ಭಾಗ್ಯನುಂದ ಪಂಡಿತನಿ ಜಯ ಜಯ ಗುರು ಯೋಗಿ ಕುಮಾರನೆ ಮಾರ ಸಂಮರನೆ ಸಂಗಮನೆಂದಲೇ ಗುರುಲಿಂಗ ಜಂಗಮ ಸಂಗಮನೆಂದಲೇ ಪಿಂಜಿತ ಜಂಗಮ ಲಿಂಗ ಮಂಗಲನಿ ಪಿಂಜಿತ ಜಂಗಮ ಲಿಂಗ ಮಂಗಲನಿ ಜಯ ಜಯ ಗುರು ಯೋಗಿ ಕುಮಾರನೇ ಮಾರ ಸಂಹರಣಿ ಜಯ ಜಯ ಗುರು ಶಿವಮಂತ್ರಕ್ಕೆ ಸಮಾನವಾದ ಮಂತ್ರಗಳಿಲ್ಲ ಶಿವನಿಗೆ ದೇವರಿಗೆ ದೇವರಿಲ್ಲ ಶಿವನಿಗೆ ಸರ್ವತೋಮುಖ ಸದಾಶಿವ ಪಂಚಾನಂದ ಭೂತಾನ ಪಂಚಾಕ್ಷರಿ ಗುರುಮಮ ಪಂಚಶೂದ್ರವಂದಿ ಪಂಚ जय श्री राम वंदे मातरम भारत माता की जय जय वीर सावरकर ಇಂದು ನಮ್ಮ ಆದರ್ಶ ಪುರುಷ ಮತ್ತು ನಮ್ಮ ದೇಶಭಕ್ತ ಹಿಂದೂಗಳ ಪ್ರಥಮ ರಾಷ್ಟ್ರಪಿತ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ 141ನೇ ಜಯಂತಿ ಇವತ್ತು ವಿಶ್ವದಾದ್ಯಂತ ನಮ್ಮ ವೀರ ಸಾವರ್ಕರ್ ಅವರ ಜಯಂತಿಯನ್ನು ಮಾಡ್ತಾರೆ ಮತ್ತು ಪ್ರತಿ ಹಿಂದೂಗಳು ಕೂಡ ಪ್ರತಿ ಗ್ರಾಮ ಹಳ್ಳಿ ಪಟ್ಟಣ ಮಹಾನಗರಗಳಲ್ಲಿ ಮಾಡ್ತಾರೆ. ಯಾಕಂದರೆ ವೀರ ಸಾವರ್ಕರ್ ಅವರು ಬ್ರಿಟಿಷರನ್ನ ನಡೆಸಿದ್ರು, ಆಮೇಲೆ ಜಿಯಾದಿಗಳನ್ನು ನಡೆಸಿದ್ರು, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಿಸಿದ್ರು, ಆಮೇಲೆ ನಮ್ಮ ಅಖಂಡ ಭಾರತ ಇರಬೇಕಂತ ಕನಸ್ಕೊಂಡವರು. ನಮ್ಗೆ ಮಹಾತ್ಮ ಗಾಂಧಿ ದೇಶ 2 ಭಾಗ ಮಾಡಿದರು. ಮಹಾತ್ಮ ಗಾಂಧಿ 2 ಭಾಗ ಮಾಡಿದವರು ನಮ್ಮ ದೇಶದ ಮಹಾತ್ಮ ಆದರು. ಆದರೆ ಅಖಂಡ ಭಾರತ ಕನಸುಗಾರ ನಮ್ಮ ವೀರ ಸಾವರ್ಕರ್ನವರನ್ನು ನಾವು ಗುರುತಿಸಲೇ ಇಲ್ಲ. ಯಾಕಂದರೆ ಸ್ವಾತಂತ್ರ್ಯ ಬರೀ ಮಹಾತ್ಮ ಗಾಂಧಿ ನೆಹರು ಇವರಿಂದ ಬಂದಿಲ್ಲ, ನಮಗೆ ಅನೇಕ ಹೋರಾಟ ಮಾಡ್ರ. ಅದಕ್ಕೆ ಮೂಲ ಕಾರಣ ನಮ್ಮ ವೀರ ಸಾವರ್ಕರ್ ಕೂಡ ಬಾಲಗಂಗಾಧರ ತಿಲಕ್, ವೀರ ಸಾವರ್ಕರ್, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಮತ್ತು ಇನ್ನೂ ಅನೇಕ ಹೋರಾಟಗಾರ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಅದೇ ಥರ ನಮ್ಮ ವೀರ ಸಾವರ್ಕರ್ ಅವರು ಬಾಲ್ಯದಿಂದ ದೇಶಭಕ್ತಿ ಹೆಚ್ಚಿಕೊಂಡು ಆಮೇಲೆ ಬರ್ತಾ ಬ್ಯಾರಿಸ್ಟರ್ ಪದವಿ ಸಲುವಾಗಿ ಇಂಗ್ಲೆಂಡಿಗೆ ಹೋಗಿ ಇಂಗ್ಲೆಂಡ್ನಲ್ಲಿ ಕೂಡ ಬ್ರಿಟಿಷರ ವಿರುದ್ಧ ನಮ್ಮ ಹಿಂದೂಗಳನ್ನು ಒಗ್ಗೂಡಿಸುತ್ತಿದ್ದರು. ಜೊತೆಗೆ ಮತ್ತು ಗಣೇಶ್ ಹಬ್ಬ ಬರೋ ಕಾರಣ ಬಾಲಗಂಗಾಧರ ತಿಲಕ್ ಮತ್ತು ವೀರ ಸಾವರ್ಕರ್ ಅವರ ಹಿಂದೂ ಮಹಾಸಭಾದ ಪ್ರಥಮ ಅಧ್ಯಕ್ಷರಾಗಿದ್ದರು. ಆಮೇಲೆ ಅಭಿನವ ಭಾರತ ಅಂತ ಸಂಘಟನೆ ಮಾಡಿದರು. ಯಾಕಂದರೆ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಬೇಕು, ಜಾತಿ ಅಸ್ಪೃಶ್ಯತೆ ದೂರ ಆಗಬೇಕು. ಪ್ರಥಮ ಬಾರಿಗೆ ಅಸ್ಪೃಶ್ಯತೆಯನ್ನು ದೂರ ಮಾಡಿದ ವ್ಯಕ್ತಿ ಅಂದರೆ ನಮ್ಮ ವೀರ ಸಾವರ್ಕರ್. ಎಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಮಾಡಿಸಿದ್ರು, ಎಲ್ಲರ ಜೊತೆಗೆ ಊಟ ಮಾಡಿ ಅಸ್ಪೃಶ್ಯತೆ ಇರಬಾರ್ದು, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟು ಮೂಡಬೇಕು ಅಂತೇಳಿ ಒಗ್ಗಟ್ಟು ಮೂಡಿಸಿದ ವ್ಯಕ್ತಿ ನಮ್ಮ ವೀರ ಸಾವರ್ಕರ್. ಪ್ರತಿಯೊಬ್ಬರು ಹಿಂದೂ ಕೂಡ ವೀರ ಸಾವರ್ಕರ್ ಪುಸ್ತಕ ಓದಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು. ಇವತ್ತು ನಮ್ಮ ನೋಟ್ಗಳಲ್ಲಿ ರೂಪಾಯಿಗಳಲ್ಲಿ ಬರ್ತದಿಲ್ಲ, ಮಹಾತ್ಮ ಗಾಂಧಿ ಫೋಟೋ ಬರಬಾರ್ದಿತ್ತು, ನಮಗೆ ಬರಬೇಕಾಗಿದ್ದು ವೀರ ಸಾವರ್ಕರ್, ಭಗತ್ ಸಿಂಗ್, ರಾಜ್ಗುರು ಇಂಥವ್ರು ಬರಬೇಕಿತ್ತು. ನಮ್ಮ ಆದರೆ ದುರಾದೃಷ್ಟ ಈ ಸರ್ಕಾರ 70 ವರ್ಷದ ನಮ್ಮ ನೆಹರು ಕುತಂತ್ರದಿಂದ ನಮ್ಮ ವೀರ ಸಾವರ್ಕರ್ ಅವರು ಮೂಲೆ ಗುಂಪು ಮಾಡಿದರು. ನಮ್ಮ ಪುಸ್ತಕಗಳಲ್ಲಿ ಮೊಘಲರು ಮತ್ತು ಬ್ರಿಟಿಷರನ್ನು ತೋರಿಸಿದರು, ನಮ್ಮ ಹಿಂದೂ ಹೋರಾಟಗಾರನನ್ನು ತೋರಿಸಲಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಅನೇಕ ವ್ಯಕ್ತಿಗಳಿದ್ದರು, ಅವರನ್ನು ತೋರಿಸಲಿಲ್ಲ. ನೋಡ್ರಿ, ಭಗತ್ ಸಿಂಗ್ ಕೂಡ ನೇಣಿಗೇರಿಸಿದ್ರು, ಮಹಾತ್ಮ ಗಾಂಧಿ ಸುಮ್ಮನೆ ಮೌನವಾಗಿದ್ದರು. ಆಮೇಲೆ ನಮ್ಮ ವೀರ ಸಾವರ್ಕರ್ ಶಿಕ್ಷೆ ಕೊಟ್ಟರು ಕೂಡ ಈ ಮಹಾತ್ಮ ಗಾಂಧಿ ಮೌನವಾಗಿದ್ದ. ನಮ್ಮ ಮಹಾತ್ಮ ಗಾಂಧಿ ನಮಗೆ ಆದರ್ಶ ಅಲ್ಲ, ಮಹಾತ್ಮ ಗಾಂಧಿ ನಮಗೆ ರಾಷ್ಟ್ರಪಿತನೇ ಅಲ್ಲ. ನಮಗೆ ರಾಷ್ಟ್ರಪಿತ ಅಂದರೆ ನಮ್ಮ ಹಿಂದೂಗಳು, ನಮಗೆ ವೀರ ಸಾವರ್ಕರ್. ನಮಗೆ ಪ್ರಥಮ ಪ್ರಧಾನಮಂತ್ರಿ ಹಿಂದೂಗಳಿಗೆ ಅಂದರೆ ನಮ್ಮ ಸುಭಾಷ್ ಚಂದ್ರ ಬೋಸ್. ಇವತ್ತು ನೆಹರು ಕೂಡ ನಮಗೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ನಮ್ಮ ದೇಶಕ್ಕೆ ಪ್ರಥಮ ಪ್ರಧಾನಮಂತ್ರಿ ಆಗಬೇಕಿತ್ತು. ಇವತ್ತು ನೆಹರು ಪ್ರಧಾನಮಂತ್ರಿ ಆದ ನಮ್ಮ ದೇಶ 2 ಭಾಗ ಮಾಡಿದ್ರು. ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಅಂತ ಮಾಡಬೇಕಿತ್ತು. ಬರೀ ಮುಸಲ್ಮಾನರಿಗೆ ಪಾಕಿಸ್ತಾನ ಕೊಟ್ಟರು, ನಮ್ಮ ದೇಶದಲ್ಲಿ ಜಾತ್ಯತೀತವನ್ನು ತಂದಿಟ್ಟರು. ನಮಗೆ ಇವತ್ತು ನೋಡಿ ಒತ್ತಿ ಉರಿತಾ ಇದೆ, ನಮ್ಮ ಹಿಂದೂ ರಾಷ್ಟ್ರ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇವತ್ತು ಮುಸಲ್ಮಾನರಿಗೆ 150 ದೇಶ ಇದೆ, ಕ್ರಿಶ್ಚಿಯನ್ಸರಿಗೆ 180 ದೇಶ ಇದೆ, ಆದರೆ ಹಿಂದೂಗಳಿಗೆ ಇರೋದು ಇದು ಒಂದೇ ದೇಶ. ನಾವೆಲ್ಲ ಹಿಂದೂಗಳು ವೀರ ಸಾವರ್ಕರ್ನನ್ನು ನೆನಪು ಮಾಡಿಕೊಂಡು ವೀರ ಸಾವರ್ಕರ್ ಪುಸ್ತಕ ಓದಿ ಪ್ರತಿಯೊಬ್ಬರು ಹಿಂದೂಗಳು ಒಗ್ಗಟ್ಟಾಗಿ ನಾವು ಹಿಂದೂ ರಾಷ್ಟ್ರ ಮಾಡಬೇಕಾಗಿದೆ. ಹಿಂದೂ ರಾಷ್ಟ್ರ ಮಾಡಿಲ್ಲ ಅಂದರೆ ನಮಗೆ ಭವಿಷ್ಯ ಇಲ್ಲ.
ದಯವಿಟ್ಟು ಎಲ್ಲ ಹಿಂದೂ ಬಂದವರು ನಮ್ಮ ವೀರ ಸಾವರ್ಕರ್ ಜಯಂತಿಯನ್ನು ಎಲ್ಲ ಊರಿನಲ್ಲಿ ಆಚರಣೆ ಮಾಡಬೇಕು. ನಮ್ಮ ಗಂಗಾವತಿ ತಾಲೂಕಿನ ಹೇರೂರು ಗ್ರಾಮದ ವೀರ ಸಾವರ್ಕರ್ ಕಚೇರಿಯಲ್ಲಿ ಇಂದು ನಾವು ಸಾವರ್ಕರ್ ಜಯಂತಿ ಮಾಡಿದ್ವಿ. ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ ನಮಗೆ ವೀರ ಸಾವರ್ಕರ್ ಫೋಟೋವನ್ನು ಕೊಟ್ಟಿದ್ದಾರೆ. ಹಾಗೂ ನಮ್ಮ ಕಚೇರಿಯಲ್ಲಿ ಪುಷ್ಪಾರ್ಚನೆ ಮಾಡಿ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಕೂಡ ವೀರ ಸಾವರ್ಕರ್ ಹೆಸರಿಟ್ಕೊಳ್ರಿ. ಭಗತ್ ಸಿಂಗು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೆಸರಿಟ್ಕೊಳ್ಳಿ. ನೀವು ಹುಸೇನಪ್ಪ, ಹುಸೇನಮ್ಮ ಅಂತ ಹೆಸರಿಟ್ಕೊಂಡು ಮಾಡ್ಬೇಕು, ಹೆಸರಿಟ್ಕೋಬೇಡ್ರಿ. ನಮ್ಮ ಹಿಂದೂಗಳ ಹೆಸರೇ ಇಡ್ರಿ. ದಯವಿಟ್ಟು ಎಲ್ಲ ಹಿಂದೂ ಬಂದವರು ಒಗ್ಗಟ್ಟಾಗ್ರಿ. ಜಾತಿ ಅನ್ನೋದು ದೂರ ಇಡ್ರಿ. ಧರ್ಮ ಅಂಬೋದು ನಿಮ್ಮ ಕೈಯಲ್ಲಿ ಇಟ್ಕೊಳ್ರಿ, ಹೃದಯದಲ್ಲಿ ಇಟ್ಕೊಳ್ರಿ. ಪ್ರತಿಯೊಬ್ಬರು ಹಿಂದೂ ಅನ್ಬೋದನ್ನು ಕಲೀರಿ. ಜೈ ವೀರ ಸಾವರ್ಕರ್, ಒಂದೇ ಮಾತ್ರ, ಭಾರತ್ ಮಾತಾ ಕಿ ಜೈ. ಹಿಂದೂಗಳು ವೀರ ಸಾವರ್ಕರ್ ಜಯಂತಿ ಮಾಡಿ. ನಮಗೆ ಸಿನಿಮಾ ನಟರು ಆದರ್ಶ ಅಲ್ಲ, ನಮಗೆ ಇವರು ಆದರ್ಶ. ಛತ್ರಪತಿ ಶಿವಾಜಿ, ಭಾರತ್ ಮಾತೆ, ನಮ್ಮ ವೀರ ಸಾವರ್ಕರ್, ಸರ್ದಾರ್ ವಲ್ಲಭಾಯ್ ಪಾಟೀಲ್, ನಾಥಾರಾಮ್ ಗೋಡ್ಸೆ, ನಮ್ಮ ಶ್ರೀರಾಮ, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇವರು ನಮಗೆ ಆದರ್ಶ. ನಮಗೆ ಆದರ್ಶ ಇವ್ರನ್ನ ಬಿಟ್ಟು ನಾವು ಅವ್ರು ಮಾಡಿದ್ರೆ ಏನು ಉಪಯೋಗ? ಸಿನಿಮಾ ನಟರು ಮಾಡಿದ್ರೆ ಏನು ಉಪಯೋಗಿಲ್ಲಪ್ಪ. ಸಿನಿಮಾ ನಟರು ಮಾಡೋದು ಬಿಟ್ಬಿಡ್ರೆ ಹುಚ್ಚು ಪ್ರೇಮ ಏನೋ ಅಭಿಮಾನಕ್ಕೆ ಇರಲಿ, ನಟನೆ ಮಾತ್ರ ಅದನ್ನು. ಆದರೆ ನಾವು ಇವರು ದೇಶಕ್ಕೋಸ್ಕರ ಹೋರಾಟ ಮಾಡಿದ, ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ, ಇವ್ರಿಗೋಸ್ಕರ ನಾವು ಹೋರಾಟ ಮಾಡೋಣ. ಸಿನಿಮಾ ನಟರಿಂದ ಹೋದರೆ ನಾವು ಹುಚ್ಚರಾಗ್ತೀವಿ. ನಮ್ಮ ದೇಶಭಕ್ತರಿಂದ ಹೋದರೆ ನೀವು ಭಾರತ ಮಾತೆ ಹೆಮ್ಮೆಯ ಪುತ್ರರಾಗ್ತಾರೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್.